ಜುಮ್ಮಯ್ಯ ಹ ತಾತ ಜಾವಾ ಬೈಕು ತಾತ ಜಾವಾ ಬೈಕ್ ಹಾಕೊಂಡು ಸಖತ್ತಾಗಿರೋದನ್ನ ರೀಲ್ಸ್ ಮಾಡೋಣ ಬಾ ತಾತ. ನನ್ ಮೊಣಕಾಲ್ ನೋವು ನನ್ ಗೊತ್ತು. ನನ್ ರೀಲ್ಸ್ ಜುಮ್ ಯಾವ್ದು ಬೇಡ, ನಿನ್ಗೆ ಏನ್ ಬೇಕಾದ್ರು ಮಾಡ್ಕೋ ಹೋಗು. ಇಷ್ಟ ದಿನ ರೀಲ್ಸ್ ಮಾಡಕ್ ಕುಣ್ಕೊಂಡ್ ಬರ್ತಿದ್ದೆ, ಇದ್ದಕ್ಕಿದ್ದಂಗೆ ಈಗ ಮಂಡಿ ನೋವು. ನನ್ಗೆ ನಿನ್ನ ವಯಸ್ಸಾಗ್ತಿದೆ, ಎಲ್ರು ಮಂಡಿ ನೋವಿಗೆ ಸರ್ಜರಿ ಮಾಡಿಸಿದಾರೆ, ನನಗ್ ಭಯ ಆಗ್ತಿದೆ, ರೀಲ್ಸ್ ಮಾಡಕ್ ಬರಲ್ಲ, ಹೋಗಮ್ಮ ನೀನು. ತಾತ ಇವಾಗ ನಿನ್ ಮಂಡಿ ನೋವು ಸರ್ಜರಿ ಇಲ್ಲೇ ಸರಿ ಹೋದ್ರೆ ನನ್ ಜೊತೆ ರೀಲ್ಸ್ ಮಾಡಕ್ ಬರ್ತೀಯಾ? ನೀನ್ ಸರ್ಜರಿ ಇಲ್ದಲೆ ಸರಿ ಮಾಡು, ನಾನ್ ಬರ್ತೀನಿ ಬೇಕಾದ್ರೆ. ಆಯ್ತು ಬಾ ಹೋಗೋಣ. ನಮ್ ತಾತನ್ ಮಂಡಿ ನೋವಿನ ಸಮಸ್ಯೆಗೆ ಪರಿಹಾರ ಹುಡುಕೊಂಡು ನಾನ್ ಬಂದಿರೋದು ಅಂಜನಿ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ಗೆ. ಇದಿರೋದು ಕಲ್ಯಾಣ್ ನಗರಲ್ಲಿ. ನಮ್ ತಾತನ್ ಮಂಡಿ ನೋವಿನ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಂಡ್ವಿ. ಡಾಕ್ಟರ್ MSK ಸ್ಕ್ಯಾನ್ ಮಾಡಿ ಮಂಡಿಯಲ್ಲಿರುವ ಕಾರ್ಟ್ಲೆಟ್ ಸೌದೋಗಿರೋದ್ರ ಬಗ್ಗೆ ತಿಳಿಸಿದ್ರು. ಅದನ್ನ ರೀಜನರೇಟ್ ಮಾಡಬಹುದು ಅಂತ ಹೇಳಿದ್ರು. ಹಾಗೆ ವಿತೌಟ್ ಸರ್ಜರಿ ಇಂಜೆಕ್ಷನ್ ಮೂಲಕ ನಾವು ನೀ ಪೇನ್ ನ ಕಡಿಮೆ ಮಾಡಬಹುದು ಅಂತ ಹೇಳಿದ್ರು. RFA GFC ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ನೀಡ್ತಾ ಆ ಟ್ರೀಟ್ಮೆಂಟ್ ನ ನಮ್ ತಾತಂಗೆ ಸಜೆಸ್ಟ್ ಮಾಡಿದ್ರು. ನಾವು ಕೂಡ ನಮ್ ತಾತಂಗೆ RFA ಟ್ರೀಟ್ಮೆಂಟ್ ನ ತಗೊಂಡ್ವಿ. ಹಾಗೆ ಈ RFA ಟ್ರೀಟ್ಮೆಂಟ್ ನ USA ಹಾಗೂ UK ಅಲ್ಲೂ ಕೂಡ ಯಾವುದೇ ರೀತಿಯ ಆಪರೇಷನ್ ಇಲ್ಲದ ಹಾಗೆ ಮಂಡಿ ನೋವನ್ನ ಕಡಿಮೆ ಮಾಡಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಮೊಣಕಾಲಲ್ಲಿರುವ ಕಾರ್ಟ್ಲೆಟ್ ರೀಜನರೇಟ್ ಆಗೋದಕ್ಕೆ GFC ಇಂಜೆಕ್ಷನ್ ಕೂಡ ಕೊಟ್ರು. ನಮ್ ತಾತನಿಗೆ ಮೊಣಕಾಲ್ ನೋವು ಕಡಿಮೆ ಆಗೋಯ್ತು. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಅಥವಾ ನಿಮ್ಮ ಸುತ್ತಮುತ್ತದಲ್ಲಿರುವಂತ ಯಾರೇ ಆದ್ರೂ ಈ ತರ ಮಂಡಿ ನೋವು ಸಮಸ್ಯೆಯಿಂದ ಬಳಲ್ತಾ ಇದ್ರೆ ದಯವಿಟ್ಟು ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು.